ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಸೊ ತುಂಬ ಮಕ್ಕಳು ನಮಗೆ ಕಾಲ್ಸ್ ಮಾಡ್ತಾಯಿದ್ರು ರಿಗಾರ್ಡಿಂಗ್ ಸರ್ ನಮಗೊಂದು ವೀಡಿಯೋ ಮಾಡಿಕೊಡಿ ರಿಗಾರ್ಡಿಂಗ್ BSc ಅಗ್ರಿಕಲ್ಚರ್ ಅಂತ. ಅಗ್ರಿಕಲ್ಚರಲ್ಲಿ ನಿಜವಾಗ್ಲೂ ಸ್ಕೋಪ್ ಇದೆಯಾ ಇಲ್ವಾ ಮತ್ತು ಯಾವ ಥರ ಇದೆ ಅಂತ. ಸೊ ಹಾಗಾಗಿ ಅಗ್ರಿಕಲ್ಚರ್ಗೋಸ್ಕರ ಇವತ್ತೊಂದು ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ಜನ ಅಂದ್ಕೊಳ್ಳೋದು ಅಗ್ರಿಕಲ್ಚರ್ ಮಾಡಿದ್ರೆ ಬರೀ ಫಾರ್ಮಿಂಗ್ ಮಾತ್ರ ಮಾಡ್ತಾರೆ ಅಂತ. ಅದಲ್ಲ, ಬಟ್ ಅಗ್ರಿಕಲ್ಚರಲ್ಲಿ ಟುಡೇ ಅಗ್ರಿಕಲ್ಚರ್ ಫೀಲ್ಡ್ ಏನಿದೆ, ಆ ಇಂಡಸ್ಟ್ರಿ ಏನಿದೆ, ಇಟ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ ನಾವು ಅದರಲ್ಲಿ ಹೇಳ್ಬೋದು. ಸರಿನಾ? ಸೊ ಇದರಲ್ಲಿ ಏನೇನು ಬರ್ಬೋದು ಅಂದರೆ ಕ್ರಾಪ್ ಪ್ರೊಡಕ್ಷನ್ಸ್ ಇರುತ್ತೆ, ಮತ್ತು ಸಾಯಿಲ್ ಸೈನ್ಸ್ ಇರುತ್ತೆ, ಸೀಡ್ ಇಂಡಸ್ಟ್ರಿ ಇರುತ್ತೆ, ಮತ್ತು ಫರ್ಟಿಲೈಸರ್ ಮತ್ತು ಆಗ್ರೋಕೆಮಿಕಲ್ ಇಂಡಸ್ಟ್ರಿ ಇರುತ್ತೆ, ಮತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇರುತ್ತೆ, ಮತ್ತು ಅಗ್ರಿಕಲ್ಚರ್ ರಿಸರ್ಚ್ ಇರುತ್ತೆ, ಮತ್ತು ಗೌರ್ಮೆಂಟ್ ಜಾಬ್ಸ್ ಕೂಡ ನಿಮ್ಗೆ ಕೆಲಸ ಸಿಗುತ್ತೆ, ಬ್ಯಾಂಕ್ಸಲ್ಲಿ ಕೆಲಸ ಸಿಗುತ್ತೆ. ಆಯಿತಾ? ಆಮೇಲೆ ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ಸ್ಟಾರ್ಟಪ್ ಅಂತ ಮಾಡ್ಬೋದು, ಮತ್ತು ಅಗ್ರಿ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಅಂದರೆ ಈ ಎಲ್ಲ ಪೊಸಿಷನ್ಲಿ ಕೂಡ ನೀವು ಅಗ್ರಿಕಲ್ಚರ್ಲಿ ಕೆಲಸ ಸಿಗುತ್ತೆ. ಸೊ ನಿಮಗೆ ಯಾರಿಗಾದರೂ ಅಗ್ರಿಕಲ್ಚರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗಿದ್ರೆ ನಮಗೆ ವಾಟ್ಸಪ್ ಮಾಡಿ, ನಿಮಗೆ ಯಾವ್ಯಾವ ಥರ ಪೊಸಿಷನ್ಸ್ ಇರುತ್ತೆ ಮತ್ತು ಎಲ್ಲೆಲ್ಲಿ ಕೆಲಸ ಸಿಗುತ್ತೆ ನಿಮಗೆ ನಾನು ಕಳಿಸ್ಕೊಡ್ತೀನಿ. ಮತ್ತು ತುಂಬ ಜನಕ್ಕೆ ಅಗ್ರಿಕಲ್ಚರ್ಲಿ ಸೀಟ್ ಸಿಗೋಲ್ಲ ಕರ್ನಾಟಕದಲ್ಲಿ. ಏನು ಮಾಡೋದು ಅಂತ ಸ್ವಲ್ಪ ಜನ, ಕೆಲವರು ಏನು ಮಾಡ್ತಾರೆ, ಅದನ್ನು ಅಗ್ರಿಕಲ್ಚರ್ ಓದೋದೇ ಬಿಟ್ಬಿಡ್ತಾರೆ, ಬೇರೆ ಕೋರ್ಸ್ಗೆ ಹೋಗ್ತಾರೆ, ಅವ್ರಿಗೆ ಇಷ್ಟ ಇಲ್ದಿರೋ ಕೋರ್ಸ್ಗೆ ಹೋಗ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಮಾರ್ವಾಡಿ ಯೂನಿವರ್ಸಿಟಿ ಗುಜರಾತ್ ರಾಜ್ಕೋಟಲ್ಲಿದೆ. ಅಲ್ಲಿ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ಗೆ ಯಾವುದೇ ಥರ CET ಬೇಕಾಗಿಲ್ಲ, ಯಾವುದೇ ಥರ ಎಂಟ್ರೆನ್ಸ್ ಎಕ್ಸಾಮ್ ಬೇಕಾಗಿಲ್ಲ. ಮತ್ತು ನಮ್ಮ ಕರ್ನಾಟಕದಿಂದ ಮೋರ್ ದ್ಯಾನ್ 40 ಜನ ಅಲ್ಲಿ ವರ್ಷ ಓದ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು 20 ಜನ ಆಲ್ರೆಡಿ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಫೀಸ್ ಬರೀ 90,000 ರೂಪಾಯಿ ಇದೆ. ಸರ್, ನನ್ನ ಹೆಸರು ಅಭಿಲಾಷ್ ಅಂತ. ಯಾವ ಊರು? ಬೆಂಗಳೂರು. ಏನು ಮಾಡ್ತಿದ್ದೀವಿ ಇಲ್ಲಿ? ಕೌಡನ್ಸ್ ಯೂರಿನ್ ಮುಖಾಂತರ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ. ಏನಿದು ಬೆಳೀತಿರೋದು? ಟೊಮೆಟೋನಾ? ಹೇಗಿದೆ ಕಾಲೇಜು? ಪರವಾಗಿಲ್ಲ ಸರ್, ಚೆನ್ನಾಗಿದೆಯಾ? ಫೀಸ್ಗೆಲ್ಲ ಒಳ್ಳೆ ಕಾಲೇಜ್ ಇದು. ಹಾಂ, ಮತ್ತು ನಮ್ಗೆ ಹೆಲ್ಪ್ ಆಯ್ತೈತೆ. ಓಕೆ. ಮತ್ತು ಯಾರ್ಯಾರು ರೈತರುಗಳು ಇನ್ನೂ ಗೊತ್ತಿಲ್ಲ ಅವ್ರಿಗೆ ಇದೆಲ್ಲ ತೋರಿಸ್ಕೊಡ್ಬೋದು ನಾವು ಇಲ್ಲಿ ಬಂದರೆ. ಓಕೆ. ಮುಂದೆ ಬರೋ ಜನ್ರೇಷನ್ಗೆ ಒಳ್ಳೆ ಲಾಭ ಆಯ್ತದೆ. ಒಳ್ಳೆ ಲಾಭ ಇದೆ. ಹಾಂ ಸರ್, ಆಗುತ್ತೆ ಖಂಡಿತ. ಸೊ ನೀನು ಮುಂದೆ ಕರ್ನಾಟಕ ಮಕ್ಕಳಿಗೆ ಬರ್ಬೋದಾ ಓದೋಕ್ಕೆ? ಬರ್ಬೋದು ಸರ್. ಸೊ ನಿಮಗೆ ಯಾರಿಗಾದರೂ ಕೂಡ ಅಗ್ರಿಕಲ್ಚರಲ್ಲಿ ಏನಾದರೂ ಕರ್ನಾಟಕದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಮಾರ್ವಾಡಿ ಯೂನಿವರ್ಸಿಟಿಗೆ ಸೇರ್ಕೊಬೋದು. ಈ ಕಾಲೇಜು ಗುಜರಾತ್ ರಾಜ್ಕೋಟಲ್ಲಿದೆ. ಈ ಕಾಲೇಜಿಗೆ ಯಾವ ಥರ ಜಾಯ್ನ್ ಆಗಬೇಕು ನಮಗೆ ಫೋನ್ ಮಾಡಿ, ವಿಲ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್. ಆಯಿತಾ? ಬರೀ 90,000 ರೂಪಾಯಿ ಫೀಸ್ ಇದೆ ಅಗ್ರಿಕಲ್ಚರು. ನಂಗೆ ನಿಜಾಲು ಖುಷಿ ಆಗುತ್ತೆ. ಬಡ ಮಕ್ಕಳಿಗೆ ಮತ್ತು ಯಾರ್ಯಾರಿಗೆ ಗೌರ್ಮೆಂಟಲ್ಲಿ ಸೀಟ್ ಸಿಕ್ಕಿಲ್ಲ ಕರ್ನಾಟಕದಲ್ಲಿ, ಅವರಿಗೆ ಜಾಸ್ತಿ ದುಡ್ಡು ಕೊಡು ಅಫೋರ್ಡ್ ಮಾಡೋಕ್ಕಾಗದಿರೋರು ಮಾರ್ವಾಡಿ ಯೂನಿವರ್ಸಿಟಿಗೆ ಸೇರ್ಕೊಳ್ಳಿ. ಒಳ್ಳೆ ಪ್ಲೇಸ್ಮೆಂಟ್ಸ್ ಕೂಡ ಇದೆ ಇಲ್ಲಿ. ಹೆಚ್ಚಿನ ಮಾಹಿತಿಗೆ ನಮಗೆ ಫೋನ್ ಮಾಡಿ, ವಿಲ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್. ನಿಮಗೆ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಬೇಕಾಗಿದ್ದರೆ ನೀವು ನನಗೆ ವಾಟ್ಸಪ್ ಮಾಡಿ, ವಿಲ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್. ಮತ್ತು ನೀವು ಅಗ್ರಿಕಲ್ಚರ್ಗೆ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಬೇಕಾಗಿದ್ರೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ವಿದ್ಯಾರ್ಥಿ ಸೇವಾ.